ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಕಾಂಗ್ರೆಸ್ ಜೆಡಿಎಸ್ನ 12 ಅಥವಾ 12ಕ್ಕಿಂತ ಹೆಚ್ಚು ಶಾಸಕರನ್ನ ಸೆಳೆಯೋದಕ್ಕೆ ಪ್ಲಾನ್ ಮಾಡ್ತಾ ಇದೆ. ಜೆಡಿಎಸ್ನ ನಿರ್ನಾಮ ಮಾಡೋದಕ್ಕೆ ಕಾಂಗ್ರೆಸ್ ಪ್ರಯತ್ನ ಪಡ್ತಾ ಇದೆ ಅಂತ ಕೆಲ ಆರೋಪಗಳನ್ನ ಸ್ವತಃ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರೇ ಮಾಡಿದ್ರು. ಸೊ ಅದೇ ರೀತಿಯಾಗಿ ಕೆಲ ಶಾಸಕರು ಕೂಡ ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನುವಂತಹ ಚರ್ಚೆ ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇತ್ತು. ಸೊ ಹೀಗಾಗಿ ಈ ಎಲ್ಲದರ ಬೆನ್ನಲ್ಲೇ ಇದೀಗ ಜೆಡಿಎಸ್ ಎಚ್ಚೆತ್ತುಕೊಂಡಿದೆ, ಜೆಡಿಎಸ್ ಆಕ್ಟಿವ್ ಆಗಿದೆ ಅಂತಾನೆ ಹೇಳ್ಬೋದು. ಹೌದು, ನಿನ್ನೆ ಅಷ್ಟೇ ಬೆಂಗಳೂರಿನ ಜೆಪಿ ಭವನದಲ್ಲಿ ಎಚ್ ಡಿ ದೇವೇಗೌಡರ ಸಾರಥ್ಯದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಬೃಹತ್ ಸಭೆಯನ್ನ ಮಾಡಿದ್ರು. ಅಂದ್ರೆ 3 ಗಂಟೆಗಳ ಕಾಲ ಒಂದು ದೊಡ್ಡ ಸಭೆಯನ್ನ ಮಾಡಿದ್ರು ಅಂತಾನೆ ಹೇಳ್ಬೋದು. ಅದರಲ್ಲಿ ಹಾಲಿ ಹಾಗೆ ಮಾಜಿ ಶಾಸಕರ ಸಭೆ ನಡೆಯಿತು. ಈ ಒಂದು ಸಭೆಯಲ್ಲಿ ಶಾಸಕರ ಅಸಮಾಧಾನ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆ ಆಗಿರ್ಬೋದು, ಅದೇ ರೀತಿಯಾಗಿ ಪಕ್ಷ ಸಂಘಟನೆ ವಿಚಾರ ಆಗಿರ್ಬೋದು, ಎಲ್ಲದರ ಬಗ್ಗೆ ಚರ್ಚೆ ಆಗಿರುವಂಥದ್ದು. ಮೊದಲನೇದಾಗಿ ಈ ಒಂದು ಶಾಸಕರ ಅಸಮಾಧಾನ ವಿಚಾರವನ್ನ ನಾವು ನೋಡೋದಾದ್ರೆ, ಬೆಳಗಾವಿ ಅಧಿವೇಶನದ ವೇಳೆ ಶಾಸಕಾಂಗ ಪಕ್ಷದ ನಾಯಕರಾದಂತಹ ಸುರೇಶ್ ಬಾಬು ಅವರ ಮೇಲೆ ಕೆಲ ಶಾಸಕರು ಆರೋಪವನ್ನ ಮಾಡಿದರು. ಅಂದ್ರೆ ನಮ್ಮ ಪರವಾಗಿ ಇವರು ಪ್ರಶ್ನೆಯನ್ನ ಮಾಡ್ತಾ ಇಲ್ಲ, ಇವರು ಶಾಸಕಾಂಗ ಪಕ್ಷದ ನಾಯಕನಾಗಿ ಧ್ವನಿ ಎತ್ತುತ್ತಾ ಇಲ್ಲ ಅನ್ನುವಂತಹ ಆರೋಪವನ್ನ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ನೇರವಾಗಿ ಬೆಳಗಾವಿಯಿಂದಲೇ ಮಾಡಿದ್ರು. ಸೊ ಹೀಗಾಗಿ ಶಾಸಕರ ಅಸಮಾಧಾನವನ್ನ ಕೂಡ ಈ ಒಂದು ಸಭೆಯಲ್ಲಿ ದೂರ ಮಾಡಲಾಯಿತು. ಅದೇ ರೀತಿಯಾಗಿ ಈ ಒಂದು ಪಕ್ಷ ಸಂಘಟನೆ ವಿಚಾರವಾಗಿ ಯಾರ್ಯಾರು ಪಕ್ಷದ ಪರವಾಗಿ ಕೆಲಸ ಮಾಡ್ತಾ ಇಲ್ಲ, ಯಾರ್ಯಾರು ಪಕ್ಷ ಸಂಘಟನೆಯ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿಲ್ವೋ ಅವರ ವಿರುದ್ಧ ಕೂಡ ಎಚ್ ಡಿ ದೇವೇಗೌಡರೇ ಸ್ವತಃ ಗರಂ ಆಗಿರುವಂಥದ್ದು. ಮಾಡೋದಾಗಿದ್ರೆ ಕರೆಕ್ಟ್ ಆಗಿ ಮಾಡಿ, ಇಲ್ಲ ಅಂದ್ರೆ ಬೇರೆಯವ್ರಿಗೆ ಈ ಒಂದು ಜವಾಬ್ದಾರಿಯನ್ನ ಬಿಟ್ಕೊಡಿ ಅನ್ನುವಂತಹ ಮಾತನ್ನ ಎಚ್ ಡಿ ದೇವೇಗೌಡರು ಅದೇ ರೀತಿಯಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಅಂತ ಕೂಡ ಕೇಳಿ ಬಂದಿತ್ತು. ಅದೇ ರೀತಿಯಾಗಿ ಈ ಒಂದು ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರ, ಹೌದು, ಸಂಕ್ರಾಂತಿ ನಂತರ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ ಅನ್ನುವಂತಹ ಕೆಲ ಚರ್ಚೆಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇತ್ತು. ಇದರ ಬೆನ್ನಲ್ಲೇ ಇದೀಗ ಹಾಲಿ ಹಾಗೆ ಮಾಜಿ ಶಾಸಕರು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಅಂತ ಸ್ವತಃ ಒತ್ತಡವನ್ನ ಹಾಕಿದ್ದಾರಂತೆ. ಹೌದು, ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಆ ಒಂದು ಸಾಮರ್ಥ್ಯ ಇದೆ, ಅವರು ಆ ಒಂದು ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ. ಸೊ ಹೀಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರೇ ಒಂದು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸೂಕ್ತವಾದ ವ್ಯಕ್ತಿ ಅಂತ ಕೂಡ ಹಾಲಿ ಹಾಗೆ ಮಾಜಿ ಶಾಸಕರು ದೇವೇಗೌಡರಿಗೆ ಅದೇ ರೀತಿಯಾಗಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಒತ್ತಡವನ್ನ ಹಾಕಿದ್ದಾರೆ. ಅದೇ ರೀತಿಯಾಗಿ ಎಚ್ ಡಿ ದೇವೇಗೌಡರು ನಾನಾಗ್ಲೇ ಹೇಳ್ದಂಗೆ ಎಲ್ಲಿ ಶಾಸಕರನ್ನ ಸೆಳಿತಾರೆ ಕಾಂಗ್ರೆಸ್ ಅನ್ನುವಂತಹ ವಿಚಾರದಲ್ಲಿ ಇದೀಗ ಎಚ್ ಡಿ ದೇವೇಗೌಡರು ಇರೋದ್ರಿಂದ ಜಿ ಟಿ ದೇವೇಗೌಡರು ಸ್ವತಃ ಅಂದ್ರೆ ಕಳೆದ ಕೆಲ ತಿಂಗಳಿಂದ ಒಂದು 6-7 ತಿಂಗಳಿಂದ ಜೆಡಿಎಸ್ ಪಕ್ಷದಿಂದ ದೂರ ಇದ್ದಾರೆ. ಸೊ ಹೀಗಾಗಿ ಜಿ ಟಿ ದೇವೇಗೌಡರನ್ನ ಮೊದಲು ಮನವೊಲಿಸಬೇಕು ಅಂತ ಇದೀಗ ಎಚ್ ಡಿ ದೇವೇಗೌಡರ ಚಿಂತನೆ. ಸ್ವತಃ ನಾನೇ ಜಿ ಟಿ ದೇವೇಗೌಡರನ್ನ ಭೇಟಿಯಾಗಿ ಅವರ ಬಳಿ ಮಾತನಾಡ್ತೀನಿ, ಅವರ ಮನವೊಲಿಕೆಗೆ ಪ್ರಯತ್ನವನ್ನ ಪಡ್ತೀನಿ ಅಂತ ಸ್ವತಃ ಎಚ್ ಡಿ ದೇವೇಗೌಡರು ನಿನ್ನೆ ಸಭೆಯಲ್ಲಿ ಹೇಳಿದ್ದಾರೆ. ಅದೇ ರೀತಿಯಾಗಿ ಕೊನೆಯ ಅಸ್ತ್ರವಾಗಿ ಅಂದ್ರೆ ಏನಾದರೂ ಜಿ ಟಿ ದೇವೇಗೌಡರು ಎಚ್ ಡಿ ದೇವೇಗೌಡರು ಹೋಗಿ ಮಾತನಾಡಿದ್ರು ಕೂಡ ಮನವೊಲಿಕೆ ಆಗ್ಲಿಲ್ಲ ಅಂದ್ರೆ, ಯಶಸ್ವಿ ಆಗ್ಲಿಲ್ಲ ಅಂದ್ರೆ, ನಿಮ್ಮ ಮಗನನ್ನ ಅಂದ್ರೆ ಜಿ ಟಿ ದೇವೇಗೌಡರ ಪುತ್ರ ಶಾಸಕ ಹರೀಶ್ ಗೌಡರನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಮಾಡ್ತೀನಿ ಅನ್ನುವಂತಹ ಕೊನೆ ಅಸ್ತ್ರವನ್ನ ಉಪಯೋಗಿಸೋದಕ್ಕೆ ಇದೀಗ ಎಚ್ ಡಿ ದೇವೇಗೌಡರು ರೆಡಿ ಆಗಿದ್ದಾರಂತೆ. ಹೌದು, ಎಲ್ಲರೂ ಕೂಡ ಹಾಲಿ ಹಾಗೆ ಮಾಜಿ ಶಾಸಕರು ನಿಖಿಲ್ ಕುಮಾರಸ್ವಾಮಿ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಅಂತ ಒತ್ತಡವನ್ನ ಹಾಕ್ತಾ ಇದ್ರೆ, ಇತ್ತ ಎಚ್ ಡಿ ದೇವೇಗೌಡರು ಜಿ ಟಿ ದೇವೇಗೌಡರ ಪುತ್ರ ಹರೀಶ್ ಗೌಡರನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಜಿ ಟಿ ದೇವೇಗೌಡರನ್ನ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡೋಣ ಅನ್ನುವಂತಹ ಚಿಂತನೆಯಲ್ಲಿ ಇದೀಗ ಎಚ್ ಡಿ ದೇವೇಗೌಡರು ಇದ್ದಾರೆ. ಸೊ ಹೀಗಾಗಿ ಪಕ್ಷ ಸಂಘಟನೆಯನ್ನ ಕೂಡ ಬಲಗೊಳಿಸಬಹುದು. ಅದೇ ರೀತಿಯಾಗಿ ಜಿ ಟಿ ದೇವೇಗೌಡರು ಪಕ್ಷಕ್ಕೆ ಮತ್ತೆ ವಾಪಸ್ ಬಂದ್ರೆ, ಈಗಾಗಲೇ ಪರೋಕ್ಷವಾಗಿ ಕಾಂಗ್ರೆಸ್ ಪರವಾಗಿ ಮಾತನಾಡ್ತಾ ಇರುವಂತಹ ಜಿ ಟಿ ದೇವೇಗೌಡರನ್ನ ಪಕ್ಷಕ್ಕೆ ಮತ್ತೆ ನಾವು ವಾಪಸ್ ಪಡೆದುಕೊಂಡು ಬಂದ್ರೆ ಬೇರೆ ಶಾಸಕರು ಕೂಡ ಇರ್ತಾರೆ. ಯಾಕಂದ್ರೆ ಜಿ ಟಿ ದೇವೇಗೌಡರು JDS ಪಕ್ಷದಲ್ಲಿ ಹಿರಿಯ ಶಾಸಕರು, JDS ಪಕ್ಷಕ್ಕಾಗಿ ದುಡಿದವರು. ಸೊ ಹೀಗಾಗಿ ಜಿ ಟಿ ದೇವೇಗೌಡರನ್ನ ಪಕ್ಷಕ್ಕೆ ಕರೆದುಕೊಂಡು ಬಂದ್ರೆ ಎಲ್ಲವೂ ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು ಎಚ್ ಡಿ ದೇವೇಗೌಡರ ಚಿಂತನೆ. ಅದೇ ರೀತಿಯಾಗಿ ಎಚ್ ಡಿ ದೇವೇಗೌಡರು ಈ ಒಂದು ಸಭೆಯಲ್ಲಿ ಹೇಳಿರುವಂಥದ್ದು ಮಾರ್ಚ್ನಲ್ಲಿ ಈ ಒಂದು ರಾಜ್ಯಾಧ್ಯಕ್ಷರ ಆಯ್ಕೆಗೆ ಚುನಾವಣೆ ನಡೆಯುತ್ತೆ ಅಂತ. ಸೊ ಹೀಗಾಗಿ ಈ ಒಂದು ಚುನಾವಣೆ ಹಿನ್ನೆಲೆಯಲ್ಲೇ ಮಾರ್ಚ್ನಲ್ಲಿ ಎಚ್ ಡಿ ದೇವೇಗೌಡರು ನಿಖಿಲ್ ಕುಮಾರಸ್ವಾಮಿ ಅವರ ಜೊತೆ ರಾಜ್ಯ ಪ್ರವಾಸವನ್ನ ಮಾಡೋದಕ್ಕೆ ಕೂಡ ತೀರ್ಮಾನ ಮಾಡಿದ್ದಾರಂತೆ. ಹೌದು, ಮೊಮ್ಮಗನ ಜೊತೆ ಉತ್ತರ ಕರ್ನಾಟಕ ಭಾಗದಿಂದ ಹಳೆ ಮೈಸೂರು ಭಾಗದವರೆಗೂ ಕೂಡ ಜಂಟಿ ದಂಡಯಾತ್ರೆಯನ್ನ ಮಾಡೋದಕ್ಕೆ ದೇವೇಗೌಡರು ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ. ಮೊಮ್ಮಗನಿಗೆ ಜವಾಬ್ದಾರಿಯನ್ನ ವಹಿಸೋದಕ್ಕೆ, ಏನಾದರೂ ನಿಖಿಲ್ ಕುಮಾರಸ್ವಾಮಿ ಅವರೇ ರಾಜ್ಯಾಧ್ಯಕ್ಷರಾದ್ರೆ ಅವರಿಗೆ ಜವಾಬ್ದಾರಿಯನ್ನ ವಹಿಸೋದಕ್ಕೆ ಮಗನ ಭಾರವನ್ನ ಮೊಮ್ಮಗನ ಮೇಲೆ ಹಾಕ್ತಾ ಇರೋದ್ರಿಂದ ಯಾವ ರೀತಿಯಾಗಿ ಸಂಘಟನೆಯನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು, ಯಾವ ರೀತಿಯಾಗಿ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಎಲ್ಲವನ್ನ ಕೂಡ ರಾಜ್ಯ ಪ್ರವಾಸ ಮಾಡೋದ್ರ ಮೂಲಕ ಮೊಮ್ಮಗನಿಗೆ ತಿಳಿಸಿಕೊಡೋದಕ್ಕೆ ಇದೀಗ ದೇವೇಗೌಡರು ಮುಂದಾಗ್ತಾ ಇದ್ದಾರೆ ಎನ್ನುವಂಥದ್ದು ಸಭೆಯಲ್ಲಿ ಚರ್ಚೆ ಆಗಿರುವಂತಹ ವಿಷಯ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಏನಾದರೂ ಎಚ್ ಡಿ ದೇವೇಗೌಡರು ಮೊಮ್ಮಗನನ್ನೇ ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರನ್ನೇ ರಾಜ್ಯಾಧ್ಯಕ್ಷನಾಗಿ ಮಾಡ್ತಾರಾ, ಅಥವಾ ಜಿ ಟಿ ದೇವೇಗೌಡರನ್ನ ಮನವೊಲಿಸುವಂತಹ ಸಲುವಾಗಿ ಜಿ ಟಿ ದೇವೇಗೌಡರ ಪುತ್ರ ಹರೀಶ್ ಗೌಡರನ್ನೇ ರಾಜ್ಯಾಧ್ಯಕ್ಷನಾಗಿ ಮಾಡ್ತಾರಾ ಅಂತ ಕೂಡ
ಕಾದು ನೋಡ್ಬೇಕಾಗಿದೆ. ಕ್ಯಾಮರಾ ಪರ್ಸನ್ ಅಜಯ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.